ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಲವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಅರಿಶಿಣದ ಎಲೆ ಕಡುಬು. ಮೊದಲಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. 2 ಕಪ್ ಆಗುವಷ್ಟು ಅಕ್ಕಿ ನೆನೆಸಿಟ್ಕೊಂಡಿರೋದು, ಕಾಯಿ ತುರಿ 2 ಕಾಯಿನ ಸಣ್ಣದಾಗಿ ತುರ್ಕೊಂಡಿರೋದು, ಬೆಲ್ಲ 3 ಕಪ್ ಆಗುವಷ್ಟು ಬೆಲ್ಲ, 3 ಏಲಕ್ಕಿ, 4 ರಿಂದ 5 ಎಸಳು ಲವಂಗನ ತಗೊಂಡಿದ್ದೀನಿ. ಮೊದಲಿಗೆ ಕಡುಬಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಅಕ್ಕಿನ 3 ತಾಸಷ್ಟು ನೆನೆಸಿಟ್ಕೊಂಡಿದ್ದೆ. ಇವಾಗ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಡ, ಗಟ್ಟಿಯಾಗಿ ರುಬ್ಕೊಳ್ಬೇಕು. ಬೇಕಂತ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಷ್ಟೇ. ರುಬ್ಕೊಂಡ್ಮೇಲೆ ಈ ಹದಕ್ಕೆ ಬರಬೇಕು, ಸ್ವಲ್ಪ ಗಟ್ಟಿ ಗಟ್ಟಿಯಾಗೇ ಇರಬೇಕು. ಈ ಹದದಲ್ಲಿದ್ದರೆ ಅರಿಶಿಣ ಎಲೆ ಮೇಲೆ ಸವರಲಿಕ್ಕೆ ಚೆನ್ನಾಗಾಗತ್ತೆ. ಇವಾಗ ನಾನು ಕಡುಬಿಗೆ ಹೂರಣನ ರೆಡಿ ಮಾಡ್ಕೊಳ್ತಿದ್ದೀನಿ. ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಬೆಲ್ಲ ಕರಗಿ ಪಾಕದ ರೀತಿ ಆಗೋವರೆಗೂ ಬಿಸಿ ಮಾಡ್ಕೊಳ್ಬೇಕು. ಸಣ್ಣ ಉರಿನಲ್ಲಿ ಬೆಲ್ಲನ ಕರಗಿಸ್ಕೊಳ್ಬೇಕು. ಇವಾಗ ಬೆಲ್ಲ ಕರಗಿ ಪಾಕದ ರೀತಿ ಆಗಿದೆ. ಇದಕ್ಕೆ ಇವಾಗ ಸಣ್ಣದಾಗಿ ತುರಿದಿಟ್ಕೊಂಡಿರೋಂಥ ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಹೂರಣ ಹತ್ತೋಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹೂರಣ. ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಹೂರಣನ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ಕಡುಬಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಅರಿಶಿಣ ಎಲೆನ ಚೆನ್ನಾಗಿ ಒರೆಸ್ಕೊಂಡು ಅದರ ತೊಟ್ಟನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿಣದ ಎಲೆಗೆ ಹಿಟ್ಟನ್ನು ಈ ರೀತಿಯಾಗಿ ಸವರ್ಕೊಳ್ಬೇಕು ಪೂರ್ತಿ ಎಲೆಗೆ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಸವರ್ತಾ ಇದ್ದೀನಿ ನಾನು. ಇವಾಗ ಇದರೊಳಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹೂರಣನ ತುಂಬ್ಕೊಳ್ತಿದ್ದೀನಿ. ಇವಾಗ ಹೀಗೆ ಮಡಚ್ಕೊಳ್ಬೇಕು. ಇವಾಗ ಒಂದು ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ. ಅದರಲ್ಲಿ ನೀರು ಹಾಕಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಈ ರೀತಿಯಾಗಿ ಬಾಳೆ ಎಲೆನ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಅರಿಶಿಣದ ಕಡುಬು ಏನು ತಯಾರು ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಈ ರೀತಿಯಾಗಿ ಇಟ್ಕೊಳ್ತಿದ್ದೀನಿ. ಇವಾಗ ಇದನ್ನು
ಮುಚ್ಚಳ ಮುಚ್ಚಿ ಒಂದು 25ರಿಂದ 30 ನಿಮಿಷದಷ್ಟು ನಾನು ಬೇಯಿಸ್ಕೊಳ್ತೀನಿ. ಇವಾಗ ಕಡುಬು ಚೆನ್ನಾಗಿ ಬೆಂದಿದೆ. ಇವಾಗ ರುಚಿ ರುಚಿಯಾದ ಅರಿಶಿನ ಎಲೆ ಕಡುಬು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.